ಯೋಗ್ಯವಾದ ಸುವಾರ್ತೆಯನ್ನು ಯೋಗ್ಯವಾಗಿ ಸಾರುವುದಕ್ಕೆ ನಮ್ಮನ್ನು ನೇಮಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ನಾವು ಈ ತಿಂಗಳು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 15-16 ವಚನಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 15-16 ವಚನಗಳು. ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕಂದರೆ ನಾನು ಅನ್ಯಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮನ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ಈ ವಾಕ್ಯಗಳನ್ನು ನಮಗೆ ಹೆಚ್ಚಾಗಿ ಬೋಧಿಸಿ ನಮ್ಮ ಗ್ರಹಿಕೆಗೆ ತರಲಿ. ಇಲ್ಲಿ ದೇವರ ಈ ವಾಕ್ಯದಲ್ಲಿ ತನ್ನ ಸುವಾರ್ತೆ ಸೇವೆ ಅನುಭವವನ್ನು ಪೌಲನು ವಿವರಿಸುತ್ತಾ ಆತನು ಕೆಲವು ಗಂಭೀರವಾದ ಅಂಶಗಳನ್ನ ತರ್ತಾನೆ. ಮೊಟ್ಟ ಮೊದಲಾಗಿ ಆತನು ಹೇಳ್ತಾನೆ, ಆತನಿಗೆ ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕಾಗಿ ಆತನಿಗೆ ಅನುಗ್ರಹವಾಯಿತು. ಮತ್ತೊಂದು ಕಡೆ ನಾವು ಓದ್ತೇವೆ, ಯಹೂದ್ಯರಿಗೆ ಅಪೊಸ್ತಲನಾಗುವುದಕ್ಕಾಗಿ ಪೇತ್ರನ ನೇಮಿಸಿದ ದೇವರು ಅನ್ಯ ಜನರಿಗೆ ಅಪೊಸ್ತಲನಾಗುವಂತ ನನ್ನ ನೇಮಿಸಿದ ಎಂಬುದಾಗಿ ಆತನು ಹೇಳಿಕೊಳ್ತಾನೆ. ಹಾಗಾದ್ರೆ ಪೌಲನಿಗೆ ನಿರ್ದಿಷ್ಟವಾಗಿ ಗೊತ್ತು ಎಂಥವರ ಮಧ್ಯೆ ಹೋಗಿ ಸೇವೆ ಮಾಡಬೇಕು. ಹಾಗಾದ್ರೆ ಯಹೂದ್ಯ ರೇತರರ ಬಳಿಗೆ ಹೋಗಿ ಅವರಿಗೆ ಸುವಾರ್ತೆ ಸಾರಬೇಕೆನ್ನುವಂತ ಒಂದು ದೃಢವಾದ ಒಂದು ಯೋಜನೆಯನ್ನ ದೇವರು ಈತನಿಗೆ ವಹಿಸಿಕೊಟ್ಟಿದ್ದಾನೆ. ಅದನ್ನು ಆತನು ಅನೇಕ ಸತಿ ಹೇಳಿಕೊಳ್ತಾನೆ. ಆ ಸೇವೆಯನ್ನು ಆತನು ಹಾಗೆ ಮಾಡಿದ್ದಾನೆ. ಹಾಗಾಗಿ ಅದನ್ನು ಹೆಚ್ಚಾದ ಧೈರ್ಯದಿಂದ ಆತನು ಬರೆದಿದ್ದೇನೆ ಎಂಬುದಾಗಿ ಹೇಳಿಕೊಳ್ತಾನೆ. ಹಾಗಾದ್ರೆ ಈತನಿಗೆ ಸ್ಪಷ್ಟವಾಗಿ ಗೊತ್ತು ಯಾರ ಮಧ್ಯೆ ಈತನು ಸುವಾರ್ಥ ಸೇವಕನು, ಅನ್ಯ ಜನರಿಗೋಸ್ಕರ. ನಂತರದಲ್ಲಿ ಆತನು ಈ ಸೇವೆನ ನಾನು ಹೇಗೆ ಮಾಡಿದೆ ಎಂಬುದಾಗಿ ಹೇಳುವಾಗ ಬಹು ಜವಾಬ್ದಾರಿಯಿಂದ ಅದನ್ನು ಹೇಳಿಕೊಳ್ತಾನೆ. ನಾನು ದೇವರ ಸುವಾರ್ಥ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ, ಯಾಜಕರು ದೇವದರ್ಶನ ಗುಡಾರದಲ್ಲಿ ಯಾವ ವಿಧದಲ್ಲಿ ಗಂಭೀರವಾಗಿ ಸೇವೆ ಮಾಡ್ತಾರೋ, ಭಕ್ತರು ತಂದ ನೈವೇದ್ಯಗಳನ್ನು ಹೇಗೆ ಗಂಭೀರವಾಗಿ ದೇವರಿಗೆ ಅರ್ಪಿಸ್ತಾರೋ, ಭಕ್ತರು ತಂದ ಕಾಣಿಕೆಗಳನ್ನ ಹೇಗೆ ದೇವರಿಗೆ ಅರ್ಪಿಸ್ತಾರೋ, ಬಲಿಪಶುಗಳನ್ನ ಹೇಗೆ ದೇವರಿಗೆ ಅರ್ಪಿಸ್ತಾರೋ, ಹಾಗೆ ಈತನು ಅನ್ಯ ಜನರಿಗೆ ಸುವಾರ್ತೆ ಸಾರಿ ಗೆದ್ದ ಆತ್ಮಗಳನ್ನ ಈತನು ಅನ್ಯ ದೇಶಸ್ಥನೆಂಬ ಕಾಣಿಕೆ ಎಂಬುದಾಗಿ ಕರೀತಾನೆ. ಬಹಳ ವಿಶೇಷವಾದ ವಿಷಯ ಇದಾಗ್ತದೆ. ಹಾಗಾದ್ರೆ ಸಂಪಾದಿಸುವ ಆತ್ಮಗಳು, ಸುವಾರ್ತೆ ಸಾರಿ ಸಂಪಾದಿಸಿದ ಆತ್ಮಗಳು ಯಾವುದು? ಇದು ದೇವರಿಗೆ ಸಲ್ಲಿಸುವ ಕಾಣಿಕೆ. ಪ್ರತಿಯೊಬ್ಬರು ಈತನು ಯಾಜಕ ಸ್ಥಾನದಲ್ಲಿ ನಿಂತು ಅವರನ್ನು ದೇವರಿಗೆ ಅರ್ಪಿಸ್ತಾನೆ. ಬೇರೆ ಯಜ್ಞ ನೈವೇದ್ಯಗಳ ಮೂಲಕ ಏರುವ ಆ ಪರಿಮಳ ಅದು ಸುಗಂಧ ವಾಸನೆ. ದೇವರು ಅದನ್ನು ಮೆಚ್ಚಿ ಆತನು ಸಂತುಷ್ಟನಾಗಿ ತನ್ನ ಕನಿಕರವನ್ನು ಸುರಿಸುವಂತ ಒಂದು ವಿಶೇಷವಾದ ವಿಷಯ. ಹಾಗಾದ್ರೆ ಈತನು ಅನ್ಯ ದೇಶಸ್ಥರೆಂಬ ಈ ಜನರನ್ನ ಕಾಣಿಕೆಯೋಪಾದಿಯಲ್ಲಿ ದೇವರಿಗೆ ಸುಗಂಧ ಪರಿಮಳವಾಗಿ ಆತನು ಒದಗಿಸ್ತಾನೆ, ದೇವರಿಗೆ ಅರ್ಪಿಸ್ತಾನೆ. ಇದನ್ನು ಯಾಜಕ ಸೇವೆ ಮತ್ತೆ ಬಹು ಗಂಭೀರವಾಗಿ ಆತನು ಅದನ್ನು ಮಾಡಿದ್ದಾನೆ. ನಂತರದಲ್ಲಿ ಬರ್ತದೆ, ಈ ಅನ್ಯ ದೇಶಸ್ಥರ ಕುರಿತಾಗಿ ಆತನು ಹೇಳ್ತಾನೆ, ಇದು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು. ಅನ್ಯ ರಕ್ಷಣೆಗೆ ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಅನುಭವಕ್ಕೆ ಬಂದ ಅನ್ಯ ದೇಶಸ್ಥರೆಲ್ಲರೂ ಪವಿತ್ರಾತ್ಮನ ಮೂಲಕ ಪವಿತ್ರರಾಗಿದ್ದಾರೆ. ಎಂಥ ಅದ್ಭುತವಾದ ವಿಷಯ. ಇನ್ನು ಅವರು ಅಶುದ್ಧರಲ್ಲ. ಯಹೂದ್ಯರ ಹೊರತಾಗಿರುವ ಎಲ್ಲ ಜನಕೂಟವನ್ನು ವಾಕ್ಯವು ಅನ್ಯರೆಂಬುದಾಗಿ ಅಥವಾ ಗ್ರೀಕರೆಂಬುದಾಗಿ ಕರೆದ್ರು. ಅವರು ಅನ್ಯರಾದದಿಂದ ಅಶುದ್ಧರೆಂಬುದಾಗಿದ್ದ ಆ ಭಾವನೆ ಹೋಗಿ ಈಗ ಇವರು ಪವಿತ್ರಾತ್ಮನ ಮೂಲಕ ಪವಿತ್ರ ಮಾಡಲ್ಪಟ್ಟವರು. ಎಂಥ ಸೊಗಸಾದ ವಿಷಯ. ನಂತರದಲ್ಲಿ ಬರ್ತದೆ, ಇವರು ಪವಿತ್ರವಾಗಿದ್ದು ಇವರನ್ನ ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವನಾಗಿದ್ದಾನೆ. ಎಲ್ಲ ವಿಧದಲ್ಲಿ ಇವನು ಸಂಪಾದಿಸಿಕೊಂಡ ಆ ಜನರು ಅಥವಾ ಇವತ್ತಿನ ಗೆದ್ದ ಆತ್ಮಗಳು ಎಲ್ಲ ವಿಧದಲ್ಲಿಯೂ ದೇವರು ಅವನ್ನ ಸಮರ್ಪಕವಾಗಿ ಅಂಗೀಕರಿಸಬೇಕು. ಇದಕ್ಕಾಗಿ ನಾನು ಯತ್ನಿಸುತ್ತಿದ್ದೇನೆ. ಸುವಾರ್ತೆ ಸಾರುವುದು ಮಾತ್ರ ಜವಾಬ್ದಾರಿ ಅಲ್ಲ. ಯಾರಿಗೆ ಸುವಾರ್ತೆ ಹೋಗಿದೆಯೋ ಅವರನ್ನ ಸರಿ ಪ್ರಮಾಣದಲ್ಲಿ ದೇವರಲ್ಲಿ ಸ್ಥಾಪಿಸುವಂಥದ್ದು, ದೇವರಿಗಾಗಿ ನಡೆಸುವಂಥದ್ದು,
ಅವರಿಗೆ ತಕ್ಕ ವಿಧದ ಮಾರ್ಗದರ್ಶನ ಕೊಡುವುದು, ಹೇಗೆ ಅವರಿದ್ದರೆ ದೇವರಿಗೆ ಅವರು ಒಪ್ಪಿತವಾಗ್ತಾರೋ ಅದನ್ನು ಅವರಿಗೆ ತಿಳಿಪಡಿಸಿ ಅವರು ಕರ್ತನ ನೀಟಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ. ಗಲಾತ್ಯದಲ್ಲಿ ಆತನು ಅದನ್ನು ಬರೀತಾನೆ, ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಪರಿಪೂರ್ಣ ಉಂಟಾಗುವುದಕ್ಕಾಗಿ ನಿಮಗಾಗಿ ಪ್ರಸವೇದನೆ ಪಡ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಸಾರಿದ ಕೂಡಲೇ ಸುವಾರ್ತೆ ಸಾರುವ ಸೇವೆ ಅಲ್ಲಿ ಅಥವಾ ಸುವಾರ್ತೆ ಸಾರಿದ ಕೂಡಲೇ ಜವಾಬ್ದಾರಿ ಮುಗಿಲಿಲ್ಲ. ಅವರ ಪರಿಪೂರ್ಣ ಸ್ಥಿತಿಗೆ ಬಂದು ಕೊನೆಯವರೆಗೂ ದೃಢವಾಗಿ ನಿಲ್ಲಬೇಕು. ಇದಕ್ಕಾಗಿ ಆತನು ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರಿದ ಮೇಲೆ ಅವರ ಪರಿಪೂರ್ಣತೆಗಾಗಿ ಕೊನೆಯವರೆಗೂ ಪ್ರಯಾಸ ಪಡುವವನು. ಪ್ರೇರೆ, ಇದೊಂದು ಒಳ್ಳೆಯ ಸಂಗತಿ. ಸುವಾರ್ತೆ ಸಾರುವುದಕ್ಕಾಗಿ ಒಪ್ಪಿಸಿಕೊಡ್ತಿರುವ ನೀವು ಪ್ರತಿದಿನ ವಾಕ್ಯವನ್ನು ಕೇಳಿ ನಾನೂ ಒಬ್ಬ ಯಶಸ್ಸು ಸಾಧಿಸಿದ ಸುವಾರ್ತಿಕನಾಗಬೇಕೆಂಬುದಾಗಿ ಒಪ್ಪಿಸಿಕೊಡ್ತಿರುವಂಥ ನಾವೆಲ್ಲರೂ ಈ ವಾಕ್ಯದ ಪ್ರಕಾರ ಸೇವೆ ಮಾಡುವಂಥದ್ದು ಅವಶ್ಯವಿದೆ. ಈ ವಿಧದ ಸುವಾರ್ತೆ ಸೇವೆ ಮಾಡುವಂಥ ಅವಶ್ಯಕತೆ ಇದೆ. ನಮ್ಮ ಜವಾಬ್ದಾರಿಯನ್ನು ಅರಿತು ಅದನ್ನು ಯಾಜಕ ಸೇವೆಯೋಪಾದಿಯಲ್ಲಿ ಆತ್ಮಗಳನ್ನು ಗೆದ್ದು ಅದು ಪವಿತ್ರಾತ್ಮನ ಮೂಲಕ ಪವಿತ್ರವಾಗಿರಬೇಕಾದ್ರೆ ಅದು ದೇವರಿಗೆ ಸಮರ್ಪಕವಾದಂತೆ ಕೊನೆಯವರೆಗೂ ನಿಲ್ಲುವಂತೆ ಇನ್ನೂ ಅಧಿಕ ಪ್ರಾರ್ಥನಾ ಉಪದೇಶಗಳಲ್ಲಿ ಅವ್ರನ್ನ ಸ್ಥಿರಪಡಿಸುವಂಥ ಸೇವೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಇಂಥ ಗಂಭೀರವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟ ಸೇವೆ ಇಂಥದ್ದೇ ಎಂಬುದಾಗಿ ಗ್ರಹಿಸುವಂಥ ವಿವೇಚನೆ ನಮಗೂ ಉಂಟಾಗಲಿ. ಇದು ಯಾಜಕ ಸೇವೆ ಎಂಬುವಂಥ ದೊಡ್ಡ ಜವಾಬ್ದಾರಿ ನಮಗೂ ಉಂಟಾಗಲಿ. ನಿನ್ನ ಸನ್ನಿಧಿಯಲ್ಲಿ ಬಹು ಗಾಂಭೀರ್ಯದಿಂದ ಕರ್ತನೆ ಈ ಕಾರ್ಯ ಮಾಡುವುದಕ್ಕೆ ಕರ್ತನೆ ಸಂಪಾದಿಸಿದ ಆತ್ಮಗಳನ್ನ ಅರ್ಧಕ್ಕೆ ಬಿಟ್ಟು ಬಿಡದೆ ಕರ್ತನೆ ಅದು ಪವಿತ್ರಾತ್ಮನ ಮೂಲಕ ಅದು ಪವಿತ್ರವಾಗಿದ್ದು ದೇವರೇ ನಿನಗೆ ಸಮರ್ಪಕವಾಗುವಂತೆ ನಾವು ಅದಕ್ಕಾಗಿ ತಕ್ಕ ಪ್ರಯತ್ನದಲ್ಲಿ ಕೊನೆಯವರೆಗೂ ನಿಲ್ಲುವುದಕ್ಕೂ ತಕ್ಕ ಪ್ರಾರ್ಥನೆ ತಕ್ಕ ಉಪದೇಶದಲ್ಲಿ ಅವ್ರನ್ನ ಬಲಪಡಿಸೋದಕ್ಕೆ ಕರ್ತನೆ ಪ್ರತಿಯೊಬ್ಬ ಸುವಾರ್ಥ ಸೇವಕರನ್ನು ಬಲಪಡಿಸು. ಸುವಾರ್ತೆ ಸಾರಿ ಆತ್ಮಗಳಿಗೆದ್ದ ಪ್ರತಿಯೊಬ್ಬೊಬ್ಬರನ್ನ ಹೀಗೆ ಆಶೀರ್ವದಿಸು. ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮ ಸೇವೆಯನ್ನು ರೋಮ ಪತ್ರಿಕೆ 15:16 ಪ್ರಕಾರ ಕರುಣಿಸಿ ಆಶೀರ್ವದಿಸಲಿ. ವಂದನೆಗಳು.